ಮದುವೆ ಆದಮೇಲೆ ಎಲ್ಲ ಪ್ರೀತಿಗೂ ಹ್ಯಾಪಿ ಎಂಡಿಂಗ್ ಅಂತೆ. ಆದರೆ ಕೆಲವೊಮ್ಮೆ ಮದುವೆ ಪ್ರೀತಿಗೆ ಎಂಡ್ ಆಗುತ್ತೆ. ಇದು ಮದುವೆ ಆದಮೇಲೆ ದೂರವಾದ ಎರಡು ಹೃದಯಗಳ ಕತೆ. ಸಾನ್ವಿ ಮತ್ತು ರೋಹನ್ ಪ್ರೀತಿ ಮಾಡಿ ಮದುವೆಯಾದವರು. ಫ್ಯಾಮಿಲಿ ಅಪೋಸ್ ಇದ್ದರೂ ಫೈಟ್ ಮಾಡಿ ಗೆದ್ದವರು. ಮದುವೆ ದಿನ ಸಾನ್ವಿ ಯೋಚಿಸಿದ್ದಳು, ಇನ್ನೆಲ್ಲ ಕಷ್ಟ ಮುಗಿತು ಅಂತ. ರೋಹನ್ ಹೇಳಿದ್ದ, ನಾನು ಸದಾ ನಿನ್ನ ಜೊತೆ ಇರ್ತೇನೆ. ಆ ದಿನ ಎರಡೂ ಹೃದಯಗಳು ನಿಜವಾಗಿಯೂ ನಂಬಿದ್ದವು. ಮದುವೆ ಆದಮೇಲೆ ಲವ್ ಕಡಿಮೆ ಆಗಲಿಲ್ಲ, ಆದರೆ ಟೈಮ್ ಕಡಿಮೆ ಆಯಿತು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು, ಮಾತು ಕಡಿಮೆ ಆಯಿತು, ಈಗೋ ಸ್ಲೋಲಿ ಎಂಟ್ರಿ ಕೊಡ್ತು. ಸಾನ್ವಿ ಅಡ್ಜಸ್ಟ್ ಮಾಡ್ತಾ ಹೋದಳು. ಅವಳ ಸೈಲೆನ್ಸ್ ಹೆಚ್ಚಾಗ್ತಾ ಹೋಯಿತು. ರೋಹನ್ ಬ್ಯುಸಿ ಲೈಫ್ನಲ್ಲಿ ಅವಳ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅದೇ ಮೂಮೆಂಟ್ನಲ್ಲಿ ಅವಳ ಹಾರ್ಟ್ ಬ್ರೇಕ್ ಆಯಿತು. ಫೈಟ್ ಆಗಲಿಲ್ಲ, ಚೀಟಿಂಗ್ ಆಗಲಿಲ್ಲ, ಆದರೆ ಕನೆಕ್ಷನ್ ಕಟ್ ಆಯಿತು. ಒಂದು ದಿನ ಅವರು ಡಿಸೈಡ್ ಮಾಡಿದರು, ಒಟ್ಟಿಗೆ ಇದ್ದರೂ ಒಂಟಿಯಾಗಿರೋದು ಬೇಡ ಅಂತ. ಡಿವೋರ್ಸ್, ನೋ ಬ್ಲೇಮ್, ನೋ ಡ್ರಾಮಾ. ಅವರು ಬ್ರೇಕಪ್ ಮಾಡಿಕೊಂಡ್ರು, ಮದುವೆ ಮಾಡ್ಕೊಂಡಿದ್ರು ಕೂಡ. ವರ್ಷಗಳ ನಂತರ ಸಾನ್ವಿ ಸ್ಟ್ರಾಂಗ್ ಆಗಿದ್ದಳು, ರೋಹನ್ ಮೆಚೂರ್ಡ್ ಆಗಿದ್ದ. ಅವರು ಸ್ಟ್ರೇಂಜರ್ಸ್ ಆಗಿದ್ರು, ಆದರೆ ಮೆಮೊರೀಸ್ ರಿಮೈಂಡ್ ಮಾಡ್ತಾ ಇದ್ರು. ಅವರು ಮತ್ತೆ ಒಟ್ಟಿಗೆ ಬಂದಿಲ್ಲ, ಆದರೆ ಲೆಸನ್ ಜೊತೆಗೆ ಹೊರ ಬಂದರು. ಎಲ್ಲ ಬ್ರೇಕಪ್ ಇಬ್ಬರ ಅನಿಸಿಕೆಯಿಂದ ಆಗಲ್ಲ. ಕೆಲವೊಮ್ಮೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಪ್ರೀತಿಯೂ ಮುರಿಯುತ್ತೆ. ಮದುವೆ ರಿಲೇಶನ್ಶಿಪ್ ಉಳಿಸಲ್ಲ. ರೆಸ್ಪೆಕ್ಟ್, ಎಫರ್ಟ್, ಕಮ್ಯುನಿಕೇಶನ್ ಪ್ರೀತಿಯನ್ನ, ಮದುವೆಯನ್ನ ಉಳಿಸುತ್ತೆ. ಮ್ಯಾರೇಜ್ ನೀಡ್ಸ್ ಎಫರ್ಟ್, ನಾಟ್ ಜಸ್ಟ್ ಪ್ರಾಮಿಸಸ್. ಇಬ್ಬರ ಕಡೆಯಿಂದನೂ ಪ್ರೀತಿ ಮತ್ತು ನಂಬಿಕೆ ಎರಡು ಇದ್ದಾಗ ಮಾತ್ರ ಮದುವೆಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.